ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲೆಯಾದ್ಯಂತ ಮಳೆ, ಹಲವೆಡೆ ಕೊಚ್ಚಿ ಹೋದ ರಸ್ತೆಗಳು, ಜನಜೀವನ ಅಸ್ತವ್ಯಸ್ತ. ಬೆಂಗಳೂರಿಗೆ ಗೋಳೆ ಹೊರಟಿದ್ದ ದಂಪತಿಗಳ ಮಗು ಕಿಡ್ನ್ಯಾಪ್, ಆಂಧ್ರ ಮೂಲದ ಇಬ್ಬರು ದಂಪತಿಗಳ ಬಂಧನ. ನಗರಸಭೆ ಅಧ್ಯಕ್ಷರಾದ ನರಸಮ್ಮ ನರಸಿಂಹಲು ಮಾಡಿಗಿರಿ, ಉಪಾಧ್ಯಕ್ಷರಾಗಿ ಸಾಜಿದ್ ಸಮೀರ್ ಅಧಿಕಾರ ಸ್ವೀಕಾರ. ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿ ಸಮಾರೋಪ, ರಾಜ್ಯ ಹಾಗೂ ರಾಷ್ಟ್ರ ಪಂದ್ಯ ಆಯೋಜಿಸಲು ಕ್ರಮ. ಎನ್ಎಸ್ ಬೋಸರಾಜು. ಸೆಪ್ಟೆಂಬರ್ 3ರಂದು ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯಿಂದ ನೇತ್ರದಾನ ಕುರಿತು ಜಾಗೃತಿ. ಡಾಕ್ಟರ್ ವಿವೇಕ್. ಮಡಿವಾಳ ಸಮಾಜದ ಮಹಿಳಾ ಘಟಕದಿಂದ ಸೆಪ್ಟೆಂಬರ್ 2ರಂದು ಆಧ್ಯಾತ್ಮಿಕ ಪ್ರವಚನ, ಉಡಿ ತುಂಬುವ ಕಾರ್ಯಕ್ರಮ. ಅಶ್ವಿನಿ ಸಂತೋಷ್. ಕೆಪಿಎಸ್ಸಿ ಪ್ರಶ್ನೆ ಪತ್ರಿಕೆ ದೋಷ ಮರುಪರೀಕ್ಷೆಗೆ ಆಗ್ರಹಿಸಿ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆ ಮನವಿ. ವಾರ್ತೆಗಳ ವಿವರ. ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದ್ದು, ಹಳ್ಳಕೊಳ್ಳಗಳು ತುಂಬಿ ಹರಿದು ಪರಿಣಾಮ ರಸ್ತೆ, ಸೇತುವೆಗಳ ಹಾಗೂ ಜಮೀನುಗಳಿಗೆ ನೀರು ನುಗ್ಗಿ ಸಾಕಷ್ಟು ಬೆಳೆ ನಷ್ಟ ಉಂಟಾಗಿದೆ. ರಾಯಚೂರಿನಲ್ಲಿ 15.7 ಮಿಮಿ ಮಳೆಯಾಗಿದ್ದು, ನಗರದ ಬಹುತೇಕ ರಸ್ತೆಗಳಲ್ಲಿ ನೀರು ನಿಂತು ವಾಹನಗಳ ಸಂಚಾರಕ್ಕೆ ಅಡಚಣೆಯಾಯಿತು. ಪಾದಚಾರಿಗಳ ಸಂಚಾರಕ್ಕೆ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ತಾಲೂಕಿನಲ್ಲಿಯೂ ಸಹ ಕಳೆದ ರಾತ್ರಿ ಭಾರೀ ಮಳೆಯಾಗಿದೆ. ಚಂದ್ರಬಂಡ ಹೋಬಳಿಯಲ್ಲಿ 13.8 ಮಿಮಿ ಮಳೆಯಾಗಿದ್ದು, ರಾಯಚೂರು ಚಂದ್ರಬಂಡ ಮಾರ್ಗ ಮಧ್ಯೆ ಕಡಗಂತೊಡ್ಡಿ ಗ್ರಾಮದ ಸಮೀಪದ ರಸ್ತೆಯಲ್ಲಿ ಬೊಂಗ ಬಿದ್ದಿದ್ದರಿಂದ ಸಂಚಾರಕ್ಕೆ ತೊಂದರೆ ಅನುಭವಿಸುವಂತಾಗಿದೆ. ದೇವಸಗೂರು ಹೋಬಳಿಯಲ್ಲಿ 22.5 ಮಿಮಿ ಮಳೆಯಾಗಿದ್ದು, ಕೂಡ್ಲೂರು ಗ್ರಾಮಕ್ಕೆ ತೆರಳುವ ರೈಲ್ವೆ ಕೆಳ ಸೇತುವೆಯಲ್ಲಿ ನೀರು ನಿಂತ ಪರಿಣಾಮ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತಿದ್ದರಿಂದ ವಾಹನ ಸವಾರರು ಸಂಕಷ್ಟ ಅನುಭವಿಸಿದರು. ಗಿಲ್ಲೆಸಿಗುರು ಹೋಬಳಿಯಲ್ಲಿ 19.9 ಮಿಮಿ ಮಳೆಯಾಗಿದೆ. ಕಲ್ಮಲ ಹೋಬಳಿಯಲ್ಲಿ 21.8 ಮಿಮಿ ಮಳೆಯಾಗಿದೆ. ಯರಗೇರ ಹೋಬಳಿಯಲ್ಲಿ 21.8 ಮಿಮಿ ಮಳೆಯಾಗಿದೆ. ದೇವದುರ್ಗ ತಾಲೂಕಿನಲ್ಲಿ 38.9 ಮಿಮಿ ಮಳೆಯಾಗಿದ್ದು, ಜಾಲಹಳ್ಳಿಯಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ನೀರು ಹರಿದು ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ಜಾಲಹಳ್ಳಿ ಗ್ರಾಮದಲ್ಲಿರುವ ಮೊರಾರ್ಜಿ ದೇಸಾಯಿ ಶಾಲೆ ಸಮೀಪದಲ್ಲಿ ಸೇತುವೆ ಕೊಚ್ಚಿ ಹೋಗಿದ್ದರಿಂದ ರಸ್ತೆ ಸಂಪರ್ಕ ಕಡಿತಗೊಂಡು ತೊಂದರೆಗೆ ಸಿಲುಕುವಂತಾಯಿತು. ಲಿಂಗಸಗೂರು ತಾಲೂಕಿನಲ್ಲಿ 5.3 ಮಿಮಿ ಮಳೆಯಾಗಿದೆ. ಮಾನವಿ ತಾಲೂಕಿನ 13.9 ಮಿಮಿ ಮಳೆಯಾಗಿದೆ. ರಾಯಚೂರು ತಾಲೂಕಿನಲ್ಲಿ 19.4 ಮಿಮಿ ಮಳೆಯಾಗಿದೆ. ಸಿಂಧನೂರು ತಾಲೂಕಿನಲ್ಲಿ 1.7 ಮಿಮಿ ಮಳೆಯಾಗಿದೆ. ಮಸ್ಕಿ ತಾಲೂಕಿನಲ್ಲಿ 2.4 ಮಿಮಿ ಮಳೆಯಾಗಿದೆ. ಸಿರವಾರ ತಾಲೂಕಿನಲ್ಲಿ 21.5 ಮಿಮಿ ಮಳೆಯಾಗಿದೆ. ರಾಯಚೂರಿನಿಂದ ಬೆಂಗಳೂರಿಗೆ ಗೋಳೆ ಹೊರಟಿದ್ದ ಪ್ರಕಾಶ್ ಹಂಪಮ್ಮ ದಂಪತಿಯ 3 ವರ್ಷದ ಮಗು ಕಿಡ್ನ್ಯಾಪ್ ಆಗಿದೆ. ಇದೇ ಆಗಸ್ಟ್ 29ರಂದು ಮಾರ್ಗ ಮಧ್ಯೆ ಆಂಧ್ರದ ಅನಂತಪುರದಲ್ಲಿ ಮಗು ಕಿಡ್ನ್ಯಾಪ್ ಆಗಿದೆ. ಟ್ರೈನ್ನಲ್ಲಿ ಮಗು ಮಾತನಾಡಿಸುತ್ತಾ ಬಿಸ್ಕೆಟ್ ಕೊಟ್ಟು ಪುಸಲಾಯಿಸಿದ್ದು, ಬೇರೊಬ್ಬ ದಂಪತಿ ರಾತ್ರಿ ಎಲ್ಲರೂ ಮಲಗಿದ ಬಳಿಕ ಮಗು ಸಮೇತ ಎಸ್ಕೇಪ್ ಆಗಿದ್ದಾರೆ. ಘಟನೆ ಸಂಬಂಧ ಮಗು ತಂದೆ ಪ್ರಕಾಶ್ ಅವರು ಅನಂತಪುರ ರೈಲ್ವೆ ಪೊಲೀಸರಿಗೆ ದೂರು ನೀಡಿದ್ದಾರೆ. ಈ ಸುದ್ದಿ ತಿಳಿದ ತಕ್ಷಣ ತಾವೆಲ್ಲರೂ ಅಯ್ಯೋ ಪಾಪ ಎನ್ನದೇ ಇರಲಾರರು. ಖಂಡಿತವಾಗಿಯೂ ನೀವೆಲ್ಲರೂ ಹುಬ್ಬೇರಿಸುವಿರಿ. ಹೌದು, ಮಗುವಿನ ಜೊತೆ ಎಸ್ಕೇಪ್ ಆದ ದಂಪತಿ ಆಂಧ್ರದ ಅನಂತಪುರ, ಮಂತ್ರಾಲಯ, ರಾಯಚೂರು ಮೂಲಕ ಕಲಬುರಗಿಗೆ ಹೇಗೋ ಪ್ಲಾನ್ ಮಾಡಿದ್ದರು. ಮಗುವನ್ನು ಕಿಡ್ನ್ಯಾಪ್ ಮಾಡಿ ಗುರುತು ಸಿಗದೇ ಇರಲು ಖತರ್ನಾಕ್ ಐಡಿಯಾ ಮಾಡಿದ್ದಾರೆ. ಆಂಧ್ರದ ಅನಂತಪುರದಲ್ಲಿ ಇಳಿದು ಸೀದಾ ಮಂತ್ರಾಲಯಕ್ಕೆ ಬಂದಿದ್ದ ಆರೋಪಿ ದಂಪತಿ ಮಂತ್ರಾಲಯದಲ್ಲಿ ಮಗುವಿನ ಹೇರ್ ಕಟ್ ಮಾಡಿಸಿ ಬಟ್ಟೆ ಬದಲಾಯಿಸಿ ಎಸ್ಕೇಪ್ ಆಗಿದ್ದಾರೆ. ಮಂತ್ರಾಲಯದಿಂದ ರಾಯಚೂರಿನ ಮೂಲಕ ಮತ್ತೆ ಕಲಬುರಗಿಗೆ ಹೋಗಲು ಪ್ಲಾನ್ ಮಾಡಿತ್ತು. ಈ ವೇಳೆ ಮೊಬೈಲ್ ನೆಟ್ವರ್ಕ್ ಆಧಾರದಲ್ಲಿ ರಾಯಚೂರಿನಲ್ಲಿ ಆರೋಪಿ ದಂಪತಿ ಇರುವುದು ಪತ್ತೆಯಾಗಿದೆ.
ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಲಾದ ಫೋಟೋ ಆಧರಿಸಿ ಮಗು ರಕ್ಷಣೆ ಮಾಡಿ ದಂಪತಿಯನ್ನು ವಶಕ್ಕೆ ಪಡೆಯಲಾಗಿದೆ. ಅನಂತಪುರ ರೈಲ್ವೆ ಪೊಲೀಸರ ಮಾಹಿತಿ ಮೇರೆಗೆ ಕಲಬುರಗಿ ಮೂಲದ ಆರೋಪಿಗಳನ್ನು ರಾಯಚೂರು ರೈಲ್ವೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರೂಪೇಶ್ ಹಾಗೂ ಕುಸುಮ ಮಗು ಕಿಡ್ನಾಪ್ ಮಾಡಿದ್ದ ದಂಪತಿ ಎಂದು ತಿಳಿದು ಬಂದಿದೆ. ಮಕ್ಕಳ ಸಹಾಯವಾಣಿ ಮಕ್ಕಳ ರಕ್ಷಣಾ ವೇದಿಕೆಯಿಂದ ಜಂಟಿ ಕಾರ್ಯಾಚರಣೆ ನಡೆಯುತ್ತಿದೆ. ಮಕ್ಕಳಿಲ್ಲ ಅಂತ ಮಗು ಕಿಡ್ನಾಪ್ ಮಾಡಿದ್ದಾಗಿ ಆರೋಪಿ ದಂಪತಿ ಹೇಳಿಕೆ ನೀಡಿದ್ದಾರೆ. ನಗರಸಭೆಯ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಿಕರಿ ಹಾಗೂ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಅವರು ನಗರಸಭೆಯಲ್ಲಿ ಇಂದು ಅಧಿಕಾರ ಸ್ವೀಕಾರ ಮಾಡಿದರು. ಅಧ್ಯಕ್ಷರ ಕೊಠಡಿಯಲ್ಲಿ ಪೂಜೆ ನೆರವೇರಿಸಿದ ಬಳಿಕ ಅಧಿಕಾರ ಸ್ವೀಕಾರ ಮಾಡಿದರು. ನಾಗರಿಕರು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹೂಮಾಲೆ ಹಾಕಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಬಶೀರುದ್ದೀನ್, ನಗರಸಭೆ ಹಿರಿಯ ಸದಸ್ಯರಾದ ಜಯಣ್ಣ, ಬಸವರಾಜ ಪಾಟೀಲ್ ದರೂರು, ಜಿಂದಪ್ಪ, ಬಿ ರಮೇಶ್, ತಿಮ್ಮಪ್ಪ, ಸ್ವಾತಿ ಹರಿಬಾಬು, ಕಾಂಗ್ರೆಸ್ ಮುಖಂಡ ಯೂಸುಫ್ ಖಾನ್, ಪೌರಾಯುಕ್ತ ಗುರುಸಿದ್ದಯ್ಯ ಹಿರೇಮಠ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಹಾಕಿ ಕ್ರೀಡೆಯನ್ನು ಆಯೋಜಿಸುವ ಮೂಲಕ ಈ ಭಾಗದ ಕ್ರೀಡಾಸಕ್ತರಿಗೆ ಪ್ರೋತ್ಸಾಹ ನೀಡಿದ್ದು ಪ್ರಶಂಸನೀಯವಾಗಿದೆ. ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜನೆ ಮಾಡಿ ಹಾಕಿ ಕ್ರೀಡೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಸಲಹೆ ಸಹಕಾರ ನೀಡುವುದಾಗಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಹೇಳಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಾಕಿ ರಾಯಚೂರು ಸಂಸ್ಥೆಯಿಂದ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ 119ನೇ ಹುಟ್ಟುಹಬ್ಬ ಹಾಗೂ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದರು. ನಗರದಲ್ಲಿ ಹಾಕಿ ಕ್ರೀಡೆಯನ್ನು ಆಯೋಜನೆ ಮಾಡಿದ ಹನುಮಂತಪ್ಪ ಇವರು ರಾಜ್ಯದ 10 ರಿಂದ 15 ಜಿಲ್ಲೆಗಳಿಂದ ಹಾಕಿ ತಂಡಗಳನ್ನು ಕರೆತಂದು ರಾಜ್ಯ ಮಟ್ಟದ ಹಾಕಿ ಕ್ರೀಡೆಯನ್ನು ನಡೆಸಿ ಯಾವುದೇ ಅಡ್ಡಿ ಆತಂಕವಿಲ್ಲದೆ ನಡೆಸಿದ್ದಕ್ಕೆ ಅಭಿನಂದಿಸಿದರು. ಹಾಕಿ ಕ್ರೀಡೆಗೆ ಈ ಭಾಗದಲ್ಲಿ ಆಸಕ್ತಿ ಮತ್ತು ಕ್ರೀಡೆಯಲ್ಲಿ ಪ್ರೋತ್ಸಾಹ ಮೂಡಿಸಲು ಶ್ರಮ ವಹಿಸಿ ಆಯೋಜನೆ ಮಾಡಿ ಯಶಸ್ವಿಯಾಗಿದ್ದಾರೆ. ಈ ಭಾಗದಲ್ಲಿಯೂ ಉತ್ತಮ ಹಾಕಿ ಕ್ರೀಡಾಪಟುಗಳಿದ್ದಾರೆ. ಅಂತವರನ್ನು ಮೇಲೆತ್ತುವ ಮೂಲಕ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕು ಎಂದರು. ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಪಂದ್ಯಾವಳಿ ಆಯೋಜನೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜನೆ ಮಾಡಲು ಸಲಹೆ ಸಹಕಾರ ನೀಡುವುದಾಗಿ ತಿಳಿಸಿದರು. ಅವರು ಕ್ರೀಡಾ ಬಗ್ಗೆ ಆಸಕ್ತಿಯಿಂದ ಪ್ರತಿ ವರ್ಷ ನಗರದಲ್ಲಿ ಎಷ್ಟೇ ಕಷ್ಟಗಳಿದೆ ಸರ್ ಯಾರಿಗೂ ತೊಂದರೆ ಕೊಡಂತೆ ಇಡೀ ರಾಜ್ಯದಿಂದ ವಿವಿಧ ಭಾಗಗಳಿಂದ ಈ ಭಾಗಕ್ಕೆ ಕ್ರೀಡಾಪಟುಗಳನ್ನು ಬರಮಾಡಿಕೊಂಡು ಈ ರೀತಿಯಾದಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾರೆ. ಅವರಿಗೆ ನಾನು ರಾಯಚೂರು ನಗರ ಪರವಾಗಿ ನಮ್ಮ ಜನರ ಪರವಾಗಿ ಸರ್ಕಾರ ಪರವಾಗಿ ನಾನು ಅವ್ರ ಟೀಮನ್ನು ಅಭಿನಂದಿಸ್ತೇನೆ. ಯಾಕಂದರೆ ರಾಯಚೂರಿಗೆ ಬರಬೇಕಾದ್ರೆ ಕಷ್ಟ ಇರೋದು. ಹಾಗೆ ಅಲ್ಲಿ ಕೂಡ ಮೈಸೂರು, ಕೊಡಗು ಮತ್ತು ಗದಗ ಮೈಸೂರು ಇರ್ತಾರೆ. ಅದೆಲ್ಲ ಮಕ್ಕಳು ದೊಡ್ಡ ಜೊತೆ ಮೊದಲಂದ್ರೂ ಅತ್ಯಂತ ಉತ್ತಮ ರೀತಿಯಲ್ಲಿ ಕ್ರೀಡಾಪಟುಗಳಾಗಿರ್ತಕ್ಕಂಥ ಪ್ರದೇಶಗಳು ಇವತ್ತು ಕೊಡಗಿನಿಂದ, ಉಡುಪಿಯಿಂದ, ಮಂಗಳೂರಿನಿಂದ, ಮೈಸೂರಿನಿಂದ ಈ ಭಾಗಕ್ಕೆ ಬಂದ ಸಂದರ್ಭದಲ್ಲಿ ಈ ಟೀಮ್ಗಳೆಲ್ಲ ಉತ್ತಮವಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಯಾವುದೇ 5 ತರಗತಿಗೆ ಅವಕಾಶ ಕೊಡುವಂತೆ ಮಕ್ಕಳನ್ನು ಪ್ರೋತ್ಸಾಹಿಸತಕ್ಕಂಥ ಕೆಲಸ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿಯಾಗಿ ಮುಂದುವರಿಬೇಕು. ನಮಗೇನು ಯಾವ ರೀತಿ ಸಹಾಯ ಬೇಕೋ ಆ ರೀತಿ ಸರ್ಕಾರನಾಗಲಿ ಸಂಸದರಾಗಲಿ ಸರ್ಕಾರ ಮಾಡ್ತಾರೆ ಮಾತನ್ನು ಹೇಳಿ ಇವತ್ತು ಇದರಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಕ್ರೀಡಾಪಟು ವಿಷಯದ್ದು ಉತ್ತಮ ಭವಿಷ್ಯಕ್ಕಾಗಿಗಳನ್ನು ಆಶೀರ್ವದಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ರಾಯಚೂರು ನಗರದಲ್ಲಿ ಇಂಥ ಕಾರ್ಯಕ್ರಮ ನಡೆಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಿಂದ ಕ್ರೀಡಾಪಟುಗಳಿಗೆ ಬರಬೇಕು. ಈ ಹಿಂದುಳಿದ ಪ್ರದೇಶ ಗುರುತಿಸಿ ಈ ಭಾಗದ ಜನರ ಸಂಸ್ಕೃತಿ ಜೊತೆ ತಿಳ್ಕೊಳ್ಬೇಕು ಅಂತೇಳಿ ನಮ್ಮ ಆಸೆ. ಆ ದಿಶೆಯಲ್ಲಿ ಈ ಕಾರ್ಯಕ್ರಮ ಮುಂದುವರಿಯಲು ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ. ಯುವಜನ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿ ಈರೇಶ್ ಕುಮಾರ್ ಮಾತನಾಡಿ, ಹಾಕಿ ಕ್ರೀಡೆಯನ್ನು ಆಯೋಜನೆ ಮಾಡಲು ಹನುಮಂತ ಇವರು ಸಾಕಷ್ಟು ಪ್ರಯತ್ನ ಮಾಡಿದ್ದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮಹಿಳಾ ಮತ್ತು ಪುರುಷರು ತಂಡಗಳನ್ನು ಕರೆಸಿ ಅವರಿಗೆ ವ್ಯವಸ್ಥೆ
ಕಲ್ಪಿಸಿಕೊಟ್ಟರೂ ಯಶಸ್ವಿಯಾಗಿ ಆಯೋಜಿಸಿದ್ದಾರೆ ಎಂದರು. ಮುಂದಿನ ಸ್ಪರ್ಧೆಯಲ್ಲಿ ನಿಮಗೂ ಒಂದು ಅವಕಾಶ ಇರ್ತದೆ, ಆಗ್ಬೋದು ಅಂತ ಹೇಳಿ ನಿಮಗೆ ಪ್ರೋತ್ಸಾಹ ನೀಡ್ತಾ ಮತ್ತೊಮ್ಮೆ ಹನುಮಂತಪ್ಪ ಮತ್ತು ತಂಡವರು ಏನೇನು ಆಚರಣೆ ಮಾಡಿದ್ದೀರಿ ಬಹಳ ಸಂತೋಷ. ಇನ್ನೂ ಹೆಚ್ಚಿನ ಒಂದು ಸೌಲಭ್ಯಗಳನ್ನ ಕಲ್ಪಿಸ್ಕೊಳ್ಳಿಕ್ಕೆ ನಮ್ಮ ಶಿಕ್ಷಕರು ಮಾತು ಕೊಡ್ತಾ ಇದ್ದಾರೆ. ಅದೇ ರೀತಿ ನಾನು ಕೂಡ ಯಾವ ರೀತಿ ಸಹಕಾರ ಮಾಡೋದನ್ನ ಮಾಡ್ತೀವಿ ಅಂತ ನನ್ನ ಆತ್ಮವಿಶ್ವಾಸ. ಈ ಸಂದರ್ಭದಲ್ಲಿ ಹಾಕಿ ಕ್ಲಬ್ನ ಕಾರ್ಯದರ್ಶಿ ಹನುಮಂತಪ್ಪ ನಾಯಕ್, ಜಯಪ್ರಕಾಶ್ ರೆಡ್ಡಿ ಉಪಾಧ್ಯಕ್ಷ, ರಘುನಾಥ್ ನಾಯಕ್, ತಿರುಮಪ್ಪ ರೆಡ್ಡಿ, ಮುತ್ತಣ್ಣ, ಮಲ್ಲನಗೌಡ, ಫುಟ್ಬಾಲ್ ಕೋಚ್ ಖಲೀಲ್ ಸೇರಿದಂತೆ ಕ್ರೀಡಾಪಟುಗಳು ಭಾಗವಹಿಸಿದ್ರು. ನಗರದ ಎಂಎಂ ಜೋಶಿ ನೇತ್ರ ಭಂಡಾರ ಹಾಗೂ ಸಂಶೋಧನಾ ಪ್ರತಿಷ್ಠಾನ ಟ್ರಸ್ಟ್ನಿಂದ ಸೆಪ್ಟೆಂಬರ್ 3ರಂದು ನೇತ್ರದಾನದ ಕುರಿತು ಜಾಗೃತಿ ರ್ಯಾಲಿ ನಡೆಸಲಾಗುತ್ತದೆ ಎಂದು ಆಸ್ಪತ್ರೆ ವೈದ್ಯ ಡಾಕ್ಟರ್ ವಿವೇಕ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನರಲ್ಲಿ ನೇತ್ರದಾನದ ಕುರಿತು ಜಾಗೃತಿಯ ಕೊರತೆ ಇದೆ. ಯಾವುದೇ ವಯೋಮಿತಿ ಇಲ್ಲದೆ ಮರಣ ನಂತರ ನೇತ್ರದಾನ ಮಾಡಬಹುದಾಗಿದೆ. ಕಣ್ಣು ದಾನ ಮಾಡುವ ಮೂಲಕ ಅನೇಕ ಬಾಳಿಗೆ ಬೆಳಕು ನೀಡುವ ಅವಕಾಶಗಳಿವೆ. ವ್ಯರ್ಥವಾಗಿ ಮಣ್ಣಿನಲ್ಲಿ ಮಣ್ಣಾಗುವ ಬದಲು ಬೇರೆಯವರಿಗೆ ಸಹಾಯ ಮಾಡುವ ಮನೋಭಾವ ಜನರಲ್ಲಿ ಬೆಳೆಯಬೇಕಿದೆ. ಶಾಲಾ ಮತ್ತು ಕಾಲೇಜು ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಈಗಾಗಲೇ 5 ಕಾಲೇಜುಗಳಲ್ಲಿ ನಡೆಸಲಾಗಿದೆ. ಸ್ವಯಂ ಪ್ರೇರಿತರಾಗಿ ನೇತ್ರದಾನಕ್ಕೆ ಹೆಸರು ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದರು. ಇಲ್ಲಿ ಸ್ಟಾರ್ಟ್ ಮಾಡಬೇಕಂತ ಪ್ಲಾನಿಂಗ್ ಇದೆ ಸರ್. ಇಂಜೆಕ್ಷನಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಸೊ ಅದ್ರ ಸಂಬಂಧ ಮಾಡ್ತಾ ಇದ್ದಾರೆ. ಹೌದು. ಆಮೇಲೆ ಇದು ಜಾಸ್ತಿ ಕಣ್ಣಿಗೆ ಇನ್ಫೆಕ್ಷನ್ ಜಾಸ್ತಿ ಹುಬ್ಳಿಗೆ ಹೋಲಿಸಿದ್ರೆ ಅಥವಾ ಆ ಕಡೆ ಹೋಲಿಸಿದ್ರೆ ಇವರು ಜಾಸ್ತಿ ಮೋಸನೆ ಹೌದು. ಅಂದಕ್ಕೆಲ್ಲ ಇಲ್ಲಿ ನೀವು ಜಾಗೃತಿ ಮೂಡಿಸಿದ್ದಾರೆ. ಅದು ಇದು ನಾವು ಇಲ್ಲಿ ಮಟ್ಟ ಇದು 25th ಟು ಸೆಪ್ಟೆಂಬರ್ 8 ಅಂತ ಇದು ಐಡೆಂಟಿಫಿಕೇಷನ್ ಕೋರ್ಸ್ನ ಮಾಡಿದ್ವಿ. ಬಟ್ ಇಲ್ಲಿ ಮಟ್ಟ ಏನು ಮಾಡಿದ್ವಿ ಅಂದರೆ 5 ಸ್ಕೂಲ್ಸ್ ಮತ್ತು ಕಾಲೇಜ್ಗಳಲ್ಲಿ ಹೋಗಿ ಐ ಡೊನೇಷನ್ ಅವೇರ್ನೆಸ್ ಮುಗಿಸಿದ್ದೀವಿ ಸರ್. ಅಂದರೆ ಅಲ್ಲಿ ಹೋಗಿ ನಾವು ಪ್ರೆಸೆಂಟೇಷನ್ ನಮ್ಮ PPT ಇರುತ್ತೆ ಸರ್, ಅದು ಪ್ರೆಸೆಂಟೇಷನ್ ಕೊಟ್ಟು ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದು ಮೇನ್ ಟಾರ್ಗೆಟ್ ಸರ್. ಯಾಕಂತಂದರೆ ಅವರು ಮಕ್ಕಳು ಐ ಡೊನೇಷನ್ ಅಂಬಾಸಿಡರ್ಸ್ ಅಂದಂಗೆ ರಾಯಭಾರಿಗಳಾಗಿ ಮನೇಲಿ ಹೋದರೆ ಅವರು ತಮ್ಮ ಪೇರೆಂಟ್ಸ್ ಆಗಲಿ ತಮ್ಮ ರಿಲೇಟಿವ್ಸ್ಗಾಗಲಿ ಅವರು ತಿಳಿಸ್ಬೋದು ಇದ್ರ ಆಮೇಲೆ ಅವ್ರಿಗೆ ಹೇಳೋದು ಸುಲಭ ಆಗುತ್ತೆ ಸರ್. ಮಕ್ಕಳು ತಿಳ್ಕೊತಾರೆ ಬೇಗ. ಆಮೇಲೆ ಅವರು ತಮ್ಮ ಮನೆಯಲ್ಲಿ ಈ ಥರ ಏನಾದರೂ ಇದಾಯ್ತಂದ್ರೆ ಅವ್ರು ಮೋಟಿವೇಟ್ ಮಾಡ್ಬೋದು ಅಂತ ಅವರಲ್ಲಿ. ಹಾಂ ಸರಿ ಸರ್. ನಮ್ಮಲ್ಲೂ ಸ್ಟಾರ್ಟ್ ಮಾಡ್ಬೇಕಂತ ಅಂತಿದ್ವಿ ಸರ್. ಇಂಪ್ಲಾಂಟ್ ಇಲ್ಲೇ ಮಾಡೋಕ್ಕಂತ ಇದು ಮಾಡ್ತಾರೆ ಸರ್. ಸದ್ಯಕ್ಕೆ ನವೋದಯದಲ್ಲಿ ಮಾಡ್ತಾ ಇದ್ದಾರೆ ಒಂದೇ. ಇಲ್ಲಿ ಡ್ರಿಂಕ್ಸಲ್ಲಿ ಕಲೆಕ್ಟ್ ಮಾಡಿರೋದು ಲಯನ್ಸ್ ಐ ಬ್ಯಾಂಕಿಗೆ ಕಳಿಸ್ತಾರಂತೆ ಸರ್. ಅವ್ರು ಕಲೆಕ್ಟ್ ಮಾಡಿ ಅಲ್ಲಿ ಕಳಿಸ್ತಾರಂತೆ. ಅಲ್ಲಿ ಹೋಗಿ ಅಲ್ಲಿ ಜನ ಮಾಡಿಸ್ಕೊಡ್ತಾರೆ ಸರ್. ನೀವು ಕಳೆದ 9 ತಿಂಗಳಿಂದ ನಿಮ್ಮ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯ ಸುಧಾ ಪಾಟೀಲ್ ಮಾತನಾಡಿ, ನೇತ್ರದಾನದ ಕುರಿತು ಜಾಗೃತಿ ಮೂಡಿಸಲು ಸೆಪ್ಟೆಂಬರ್ 3ರಂದು ರ್ಯಾಲಿ ನಡೆಸಲಾಗುತ್ತದೆ. ವಿವಿಧ ಶಾಲಾ ಕಾಲೇಜುಗಳ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರ್ಯಾಲಿಯಲ್ಲಿ ಭಾಗವಹಿಸಲಿದ್ದಾರೆ. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ನಿಜಲಿಂಗಪ್ಪ ಕಾಲೋನಿ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆವರೆಗೆ ನಡೆಯಲಿರುವ ರ್ಯಾಲಿಯನ್ನು ಜಿಲ್ಲಾಧಿಕಾರಿ ನಿತೀಶ್ ಕುಮಾರ್ ಚಾಲನೆ ನೀಡಲಿದ್ದಾರೆ. SP ಪುಟ್ಟಮಾದಯ್ಯ, ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನೇತ್ರದಾನ ಪ್ರೋತ್ಸಾಹಿಸಬೇಕೆಂದರು. ಒಂದು 15 ಡೇಸ್ ಒಂದು ಪಾಕ್ಷಿಕ ಬರುತ್ತೆ. 25 ಆಗಸ್ಟ್ ಸೆಪ್ಟೆಂಬರ್ 8ನೇ ತಾರೀಕಿನವರೆಗೂ ನಾವು 15 ದಿನ ಇದು ನೇತ್ರದಾನದ ಬಗ್ಗೆ ಜಾಗೃತಿ ಮೂಡಿಸೋದಿರುತ್ತೆ ಎಲ್ಲ ಕಡೆ. ಅಥವಾ ಅದ್ರ ಸಲುವಾಗಿ ನಾವು ಒಂದು ರ್ಯಾಲಿ ಮಾಡ್ತಾ ಇದ್ವಿ. 3ನೇ ತಾರೀಕು ರ್ಯಾಲಿ ಮಾಡ್ತಾ ಇದ್ವಿ. 3rd ಸೆಪ್ಟೆಂಬರ್ ಅಂಬೇಡ್ಕರ್ ಸರ್ಕಲ್ನಿಂದ ನಮ್ಮ MMC ಐ ಇನ್ಸ್ಟಿಟ್ಯೂಟ್ ನಿಜಲಿಂಗಪ್ಪ ಕಾಲೋನಿವರೆಗೆ ನೇತ್ರದಾನ ಇದು ವಾಕರ್ನ್ ಆಗಿ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ CP ಅವರು ಬರ್ತಾ ಇದ್ದಾರೆ, ಆಮೇಲೆ SP ಸರ್ ಬರ್ತಾ ಇದ್ದಾರೆ, DHO ಅವರು ಬರ್ತಾ ಇದ್ದಾರೆ, ಆಮೇಲೆ ಪ್ರೋಗ್ರಾಮ್ ಆಫೀಸರ್ ಬರ್ತಾ ಇದ್ದಾರೆ, ಮತ್ತೆ ಶ್ರೀ ಶಾಂತಮಲ್ಲ ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ. ಇದರ ಒಂದು ಜಾಗೃತಿ ಮೂಡಿಸೋ ಸಲುವಾಗಿ ಇದು ಒಂದು ಚಾಲನೆ ಮಾಡಿಸೋದ್ರಿಂದ ಅವರೆಲ್ಲ ಬರ್ತಾ ಇದ್ದಾರೆ. ನೀವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಇದ್ರ ಬಗ್ಗೆ ಏನೇ ಹೆಚ್ಚಿನ ಒಂದು ಜಾಗೃತಿ ಜನರಲ್ಲಿ ಮೂಡಿಸ್ಕೊಳ್ಬೇಕು ಅಂತ ಹೇಳಿ ನನ್ನ ಹೆಸರು ಸುಧಾ ಪಾಟೀಲ್ ಅಂತ MMC ನೇತ್ರ ವಿಜ್ಞಾನ ಸಂಸ್ಥೆಯ ಬ್ರಾಂಚ್
ಸುಧಾ ಪಾಟೀಲ್ ಅಂತ. ಶ್ರೀ ನೇತ್ರ ವಿಜ್ಞಾನ ಸಂಸ್ಥೆ ರಾಯಚೂರಲ್ಲಿ ಬ್ರಾಂಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಂತರ ಬಂದ್ಬಿಟ್ಟು ನಾವು ಹುಡುಗಿ ಡಾಕ್ಟರ್ ಸೋಯಬ್ ಉಸ್ಮಾನ್ ಅಂತ. ಈ ಸಂದರ್ಭದಲ್ಲಿ ಡಾಕ್ಟರ್ ಶೋಹೇಬ್ ಉಸ್ಮಾನ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲಾ ಮಡಿವಾಳ ಮಹಿಳಾ ಘಟಕದಿಂದ ಶ್ರಾವಣ ಮಾಸದ ಸೋಮವಾರದ ಅಂಗವಾಗಿ ಆಧ್ಯಾತ್ಮಿಕ ಪ್ರವಚನ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ಮಡಿವಾಳ ಸಮಾಜದ ಸಮುದಾಯ ಭವನದಲ್ಲಿ ಸೆಪ್ಟೆಂಬರ್ 2ರಂದು ಆಯೋಜಿಸಲಾಗಿದೆ ಎಂದು ಸಮಾಜದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶ್ವಿನಿ ಸಂತೋಷ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನೂತನವಾಗಿ ರಚಿಸಲಾದ ಮಹಿಳಾ ಘಟಕದಿಂದ ಶ್ರಾವಣ ಮಾಸದ ಅಂಗವಾಗಿ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗಿದೆ. ಕೊನೆ ಸೋಮವಾರದಂದು ಸಮಾರೋಪಗೊಳ್ಳಲಿದ್ದು, ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಹೊಸದಾಗಿ ಮಹಿಳಾ ಘಟಕಕ್ಕೆ ನೇಮಕಗೊಂಡ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರವನ್ನು ಸಹ ನೀಡಲಾಗುತ್ತದೆ ಎಂದರು. ಜಿಲ್ಲಾ ಮಡಿವಾಳ ಮಾಚದೇವ ಸಮಾಜದ ರಾಯಚೂರು ಅಧ್ಯಕ್ಷರಾದ ಶ್ರೀ ಜಂಬಣ್ಣ ಅವರ ಅಧ್ಯಕ್ಷತೆಯಲ್ಲಿ ನೂತನವಾಗಿ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಪಿ ಜಮ್ನಾ ಕೇಶವಮೂರ್ತಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಅಶ್ವಿನಿ ಸಂತೋಷ್ ಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಖಜಾಂಚಿಯಾಗಿ ರೂಪಾ ಗುರುಸ್ವಾಮಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಹಾಗೂ ಈಗ ಶ್ರಾವಣ ಮಾಸದ ಪ್ರಯುಕ್ತ ನಾವು ಪ್ರತಿ ಸೋಮವಾರ ನಮ್ಮ ಸಮುದಾಯ ಭವನದಲ್ಲಿ ಆಧ್ಯಾತ್ಮಿಕ ಪ್ರವಚನವನ್ನು ನೆರವೇರಿಸಿದ್ದೀವಿ. ಅದೇ ರೀತಿಯಾಗಿ ದಿನಾಂಕ 2/9/2024 ಕಡೆ ಸೋಮವಾರದಂದು ಆಧ್ಯಾತ್ಮಿಕ ಪ್ರವಚನವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಮುಖ್ಯ ಉಪನ್ಯಾಸಕರಾಗಿ JC ರಾಜಶೇಖರ್ ಜೀವನ ಕೌಶಲ್ಯ ತರಬೇತಿದಾರರು ಹಾಗೂ ಪ್ರೇರಣಾ ಮಾತುಗಾರರು ಆಗಮಿಸಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಮುಖ್ಯ ಘಟ್ಟವಾಗಿ ಮಹಿಳೆಯರಿಗೆ ಮಡಿವಾಳ ಸಮಾಜದ ಮಹಿಳೆಯರಿಗೆ ಉಳಿದುಂಬ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮಹಿಳೆಯರಲ್ಲಿ ವಿನಂತಿಸಿಕೊಳ್ಳುತ್ತಾ, ಈ ಸಂದರ್ಭದಲ್ಲಿ ನಮ್ಮ ನೂತನ ಮಹಿಳಾ ಘಟಕದ ಇನ್ನುಳಿದ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಆದೇಶ ಪತ್ರ ನೀಡಲಿದ್ದೇವೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಹಿರಿಯರು, ಮುಖಂಡರು, ಮಕ್ಕಳು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮಗೆ ಸಹಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷೆ ಜಮುನಾ ಕೇಶವಮೂರ್ತಿ, ರೂಪಾ ಗುರುಸ್ವಾಮಿ, ಈರಮ್ಮ, ಪದ್ಮಾವತಿ ಸೇರಿದಂತೆ ಅನೇಕರಿದ್ದರು. ಪ್ರಶ್ನೆಗಳೇ ತದ್ವಿರುದ್ಧವಾಗಿದ್ದು ಕೆಪಿಎಸ್ಸಿ ಮರುಪರೀಕ್ಷೆ ನಡೆಸಬೇಕೆಂದು ಅಖಿಲ ಭಾರತ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆ ಹಾಗೂ ಅಖಿಲ ಭಾರತ ಕ್ರಾಂತಿಕಾರಿ ಯುವಜನ ಒಕ್ಕೂಟದಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ಲೋಕಸೇವಾ ಆಯೋಗವು 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿಗಾಗಿ ಮಂಗಳವಾರ ನಡೆಸಿದ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವಾಗ ಆಗಿರುವ ಎಡವಟ್ಟುಗಳು ಬಯಲಾಗಿವೆ. 2 ಪ್ರಶ್ನೆ ಪತ್ರಿಕೆಗಳಲ್ಲೂ ಹಲವಾರು ತಪ್ಪುಗಳು ನುಸುಳಿದ್ದು, ಕೆಲವು ಪ್ರಶ್ನೆಗಳು ಮತ್ತು ಉತ್ತರದ ಆಯ್ಕೆಗಳು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ತದ್ವಿರುದ್ಧವಾಗಿವೆ. ಇನ್ನು ಕೆಲವು ಪ್ರಶ್ನೆಗಳು ಉತ್ತರದ ಆಯ್ಕೆಗಳು ಅರ್ಥವೇ ಆಗದಂತಿವೆ. ಇಂಗ್ಲಿಷ್ನಲ್ಲಿ ತಪ್ಪು ಹೇಳಿಕೆಗಳು ಯಾವ್ಯಾವು ಎಂದು ಕೇಳಿದ್ದರೆ ಕನ್ನಡದಲ್ಲಿ ಸರಿ ಹೇಳಿಕೆಗಳು ಯಾವ್ಯಾವು ಎಂದು ಕೇಳಲಾಗಿದೆ. ಹಾಗೆಯೇ ಇಂಗ್ಲಿಷ್ನಲ್ಲಿ ಅತ್ಯಂತ ಬಾರದ ಪಕ್ಷಿಗಳಲ್ಲಿ ಒಂದು ಎಂದು ಹೇಳಿದ್ದರೆ ಕನ್ನಡಕ್ಕೆ ಅನುವಾದ ಮಾಡುವಾಗ ವೇಗವಾಗಿ ಹಾರಾಡುವ ಪಕ್ಷಿ ಎಂದು ಉಲ್ಲೇಖಿಸಲಾಗಿದೆ. ಹೀಗೆ ಒಟ್ಟಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲಿಷ್ ಅನುವಾದದ ಅರ್ಥಗಳನ್ನು ತದ್ವಿರುದ್ಧವಾಗಿ ಇರುವುದು ಬಹಳಷ್ಟು ಜನರನ್ನು ಅನುತ್ತೀರ್ಣ ಮಾಡುವ ಆತಂಕವಿರುವುದರಿಂದ ಕೆಪಿಎಸ್ಸಿ ಪರೀಕ್ಷೆಗಳನ್ನು ಮರುಪರೀಕ್ಷೆ ನಡೆಸಲು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸೂಕ್ತವಾದ ಶಿಫಾರಸು ಮಾಡಬೇಕೆಂದು ಮನವಿ ಮಾಡಿದರು. ಸರ್ ಇಲ್ಲಿ ನೋಡಿ, ಎಡವಟ್ಟು ಪ್ರಶ್ನೆಗಳೇ ತದ್ವಿರುದ್ಧ ಮರುಪರೀಕ್ಷೆ ನಡೆಸಬೇಕೆಂದು ಅಖಿಲ ಭಾರತ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆ ಹಾಗೂ ಅಖಿಲ ಭಾರತ ಕ್ರಾಂತಿಕಾರಿ ಯುವಜನ ಸಂಘಟನೆ ನನ್ನ ಮುಖ್ಯಮಂತ್ರಿಗಳಲ್ಲಿ ಆಗ್ರಹಿಸುತ್ತದೆ. ಕರ್ನಾಟಕ ಲೋಕಸೇವಾ ಆಯೋಗವು 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿ ಮಂಗಳವಾರ ನಡೆಸಿದ್ದ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವಾಗ ಆಗಿರುವ ಎಡವಟ್ಟುಗಳು ಬಯಲಾಗಿವೆ. 2 ಪ್ರಶ್ನೆ ಪತ್ರಿಕೆಗಳಲ್ಲೂ ಹಲವಾರು ತಪ್ಪುಗಳು ಸುಳಿದಿದ್ದು, ಕೆಲವು ಪ್ರಶ್ನೆಗಳು ಮತ್ತು ಉತ್ತರದ ಆಯ್ಕೆಗಳು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ತದ್ವಿರುದ್ಧವಾಗಿವೆ.
ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯ ಸಂಚಾಲಕ ಅಜಿತ್ ಜಾಗೀರದಾರ್, ಮುಖಂಡ ನಿರಂಜನ್ ಕುಮಾರ್, ಸಿಪಿಐ ರಿಜಿಸ್ಟರ್ ಮುಖಂಡ ಆರ್ ಹುಚ್ಚಾರೆಡ್ಡಿ, ರವಿಚಂದ್ರನ್, ಮಾರೆಪ್ಪ ಹರವಿ, ರೈತ ಮುಖಂಡ ಸೈಯದ್ ಅಬ್ಬಾಸ್ ಅಲಿ, ವಿದ್ಯಾರ್ಥಿ ಮುಖಂಡ ಪ್ರಕಾಶ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯಾದ್ಯಂತ ಮಳೆ, ಹಲವೆಡೆ ಕೊಚ್ಚಿ ಹೋದ ರಸ್ತೆಗಳು, ಜನಜೀವನ ಅಸ್ತವ್ಯಸ್ತ. ಬೆಂಗಳೂರಿಗೆ ಗೋಳೆ ಹೊರಟಿದ್ದ ದಂಪತಿಗಳ ಮಗು ಕಿಡ್ನ್ಯಾಪ್, ಆಂಧ್ರ ಮೂಲದ 2 ದಂಪತಿಗಳ ಬಂಧನ. ನಗರಸಭೆ ಅಧ್ಯಕ್ಷರಾದ ನರಸಮ್ಮ ನರಸಿಂಹಲು ಮಾಡಗಿರಿ, ಉಪಾಧ್ಯಕ್ಷರಾಗಿ ಸಾಜಿದ್ ಸಮೀರ್ ಅಧಿಕಾರ ಸ್ವೀಕಾರ. ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿ ಸಮಾರೋಪ, ರಾಜ್ಯ ಹಾಗೂ ರಾಷ್ಟ್ರ ಪಂದ್ಯ ಆಯೋಜಿಸಲು ಕ್ರಮ, ಎನ್ಎಸ್ ಬೋಸರಾಜು. ಸೆಪ್ಟೆಂಬರ್ 3ರಂದು ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯಿಂದ ನೇತ್ರದಾನ ಕುರಿತು ಜಾಗೃತಿ, ಡಾಕ್ಟರ್ ವಿವೇಕ್. ಮಡಿವಾಳ ಸಮಾಜದ ಮಹಿಳಾ ಘಟಕದಿಂದ ಸೆಪ್ಟೆಂಬರ್ 2ರಂದು ಆಧ್ಯಾತ್ಮಿಕ ಪ್ರವಚನ, ಉಡಿ ತುಂಬುವ ಕಾರ್ಯಕ್ರಮ, ಅಶ್ವಿನಿ ಸಂತೋಷ್. ಕೆಪಿಎಸ್ಸಿ ಪ್ರಶ್ನೆ ಪತ್ರಿಕೆ ದೋಷ ಮರುಪರೀಕ್ಷೆಗೆ ಆಗ್ರಹಿಸಿ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.